ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಂಬಂಧ ಈಗ ಹುಟ್ಟೂರು ಬೆಳ್ಳಾರಿಯತ್ತ ಪ್ರವೀಣ್ ಮೃತದೇಹ ಮೆರವಣಿಗೆ ಸಾಗ್ತಾ ಇದೆ. ಮೆರವಣಿಗೆ ಮೂಲಕ ಮೃತದೇಹವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಒಂದ್ ಕಡೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ, ಇನ್ನೊಂದು ಕಡೆ ಹುಟ್ಟೂರು ಬೆಳ್ಳಾರಿಯತ್ತ ಪ್ರವೀಣ್ ಮೃತದೇಹವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಹುಟ್ಟೂರು ಆಸ್ಪತ್ರೆಯಿಂದ ಪೋಸ್ಟ್ ಮಾರ್ಟಮ್ ಎಲ್ಲ ಇವತ್ತು ಬೆಳಿಗ್ಗೆ ಕಂಪ್ಲೀಟ್ ಆಗಿದೆ, ಆ ಪ್ರೊಸೀಜರ್ ಎಲ್ಲ. ಸೊ ಮೃತದೇಹದ ಮೆರವಣಿಗೆಗೆ ಬೆಳ್ಳಾರಿಯಲ್ಲಿ ಸಿದ್ಧತೆ ಮಾಡಿದ್ದಾರೆ. ಸಂಜೆ ವೇಳೆಗೆ ಬೆಳ್ಳಾರಿಯಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಈಗ ಸುಮಾರು ಒಂದು 20 ಕಿಲೋಮೀಟರ್ ಮೆರವಣಿಗೆ ಮೂಲಕ ಈ ಮೃತದೇಹವನ್ನ ತಗೊಂಡು ಹೋಗ್ಬೇಕು ಬೆಳ್ಳಾರಿಗೆ ಅಂತ ಮೊದಲು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಆಸ್ಪತ್ರೆ ಬಳಿಯಲ್ಲಿ ಯಾರು ಬಿಜೆಪಿ ಮುಖಂಡರು, ನಾಯಕರು, ಪ್ರಮುಖ ನಾಯಕರು ಯಾರು ಬರಲಿಲ್ಲ ಅಥವಾ ಸಾಂತ್ವನದ ಮಾತುಗಳನ್ನು ಹೇಳಿಲ್ಲ. ಸಹಜವಾಗಿ ಇದು ಪ್ರವೀಣ್ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತೆ ಸಂಬಂಧಿಕರಿಗೆ, ಕಾರ್ಯಕರ್ತರಲ್ಲಿ ಆಕ್ರೋಶವನ್ನ ಜಾಸ್ತಿ ಮಾಡ್ತಾ ಇದೆ. ನಮ್ಮದೇ ಸರ್ಕಾರ ಇದ್ರು ಹಿಂಗೆ ಪದೇ ಪದೇ ನಮ್ಮ ಕಾರ್ಯಕರ್ತರಂದೇ ಕೊಲೆ ಆಗ್ತಿದೆ ಅಂತಾನೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನವನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೀಗ ಬೆಳ್ಳಾರಿಯಲ್ಲಿ ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಿಂದ ಬೆಳ್ಳಾರಿಯತ್ತ ಮೃತದೇಹವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸಂಜೆ ವೇಳೆಗೆ ಬೆಳ್ಳಾರಿಯಲ್ಲೇ ಅಂತ್ಯ ಸಂಸ್ಕಾರ ನಡೆಸ್ತಾರೆ. ಇನ್ನು ಶೀಘ್ರವೇ ಕೊಲೆಗಟುಕರ ಬಂಧನಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಕೇರಳ ಬಾರ್ಡರ್ ದಾಟಿಯಾದ್ರೂ ಬಂಧಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದೀನಿ. ಇದೊಂದು ವ್ಯವಸ್ಥಿತವಾದ ಸಂಚು, ಇವರನ್ನ ಸದೆ ಬಡಿಯೋ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಸಿಎಂ ಹೇಳಿದ್ದಾರೆ. ಖಂಡಿತವಾಗಿಯೂ ಒಬ್ಬ ಅಮಾಯಕ ಕೊಲೆ ಆದಾಗ ಆಕ್ರೋಶ ಇರ್ತದೆ. ಅವರೆಲ್ಲರಿಗೂ ಕೂಡ ಶಾಂತಿ ಸಂಯಮದಿಂದ ಇರೋಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತು ನಮ್ಮ ಹೋಮ್ ಮಿನಿಸ್ಟ್ರು ಈಗಾಗಲೇ SP ಅವರಿಗೆ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಯಾರ್ಯಾರು ಕೊಲೆಗಡಕರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕನ್ನುವಂಥದ್ದು ಮಾಡಿದೆ. ಅದು ಕೇರಳ ಬಾರ್ಡ್ರಲ್ಲಿ ಇರೋದ್ರಿಂದ ಕೇರಳ ಬಾರ್ಡ್ರಲ್ಲಿಯೂ ಕೂಡ ದಾಟಿ ಆದರೂ ಕೂಡ ಹೋಗಿ ಹಿಡಿಯೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು, ಕೆಲವು ಕ್ರಮಗಳನ್ನು ಇಲ್ಲಿ ಬೈರವಂಗೆ ಹೇಳೋಕ್ಕಾಗಲ್ಲ, ಪೂರ್ಣ ಕ್ರಮಗಳನ್ನು ತೆಗೆದು ಅಲ್ಲಿ ಇಲ್ಲ ನಿನ್ನೆ ಆಗಿದೆ, ಇನ್ಮೇಲೆ ಗೊತ್ತಾಗುತ್ತೆ. ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ. ಬಿಜೆಪಿ ಸರ್ಕಾರ ಇದ್ರೂ ಕೂಡ ಈಗ ಕೊಲೆ ನಡೆದಿರುವಂಥದ್ದು ಯಾರು ಇಲ್ಲದೆ ಇರುವಾಗ ಹಿಂದಿನಿಂದ ಬಂದು ಮೋಸ ಮಾಡಿರುವಂಥದ್ದು. ಈಗ ನಾವು ಅವ್ರನ್ನ ಕೂಡಲೇ ದಸ್ತಗಿರಿ ಮಾಡಿ ಕ್ರಮ ತೆಗೆದುಕೊಳ್ತೀವಿ. ಉಗ್ರವಾದಂಥ ಶಿಕ್ಷೆ ಏನಾಗಬೇಕು ಎಲ್ಲ ಸೆಕ್ಷನ್ ಹಾಕಿ ಪ್ರಾಸಿಕ್ಯೂಷನ್ ಮಾಡ್ತೇವೆ. ಇದು ಒಂದು ವ್ಯವಸ್ಥಿತ ಸಂಚು. ಈಗಾಗಲೇ ನಾನು ಹಿಂದೂ ಕೂಡ ಹೇಳಿದ್ದೇನೆ. ಈ ಥರ ಕ್ಷೋಭೆಯನ್ನು ಉಂಟು ಮಾಡುವಂಥ ಒಂದು ವರ್ಗ ಏನಿದೆ ಅವ್ರ ವಿರುದ್ಧ ಈಗಾಗಲೇ ಭಾಳಷ್ಟು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಕೆಲವು ರಿಯಾಕ್ಷನ್ ಆಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಸೆದೆ ಬಡಿಯೋ ಕೆಲಸ ನಮ್ಮದು ನಾವು ಮಾಡ್ತೀವಿ. ಬಿಜೆಪಿ ಕಾರ್ಯಕರ್ತರೇ ಪ್ರಶ್ನೆ ಮಾಡ್ತಾರೆ. ಅದ್ರಿ ಆಕ್ರೋಶ ಆಗಿದೆ. ನಾನು ಹೇಳಿದ್ನಲ್ಲ, ಘಟನೆ ವಿರುದ್ಧ ಆಕ್ರೋಶ ಇದ್ದೇ ಇರ್ತದೆ. ಅದನ್ನು ಮುಂದಿನ ಕ್ರಮ ತೆಗೆದುಕೊಳ್ತೀವಿ ನಾವು. ಪ್ರವೀಣ್ ಹತ್ಯೆ ಬಗ್ಗೆ ಮಾತಾಡ್ತಾ ಇದ್ರು. ನಮ್ಮ ಜೊತೆ ಇದ್ರು ಮೌಲಾನಾ ಶಾಹುಲ್ ಹಮೀದ್ ಅವರು, ಮುಸ್ಲಿಂ ಮುಖಂಡರು. ನಿಮಗೆ ಸಿಎಂ ಮಾತು ಮತ್ತೆ ಗೃಹ ಸಚಿವರ ಮಾತು ಕೇಳಿಸ್ಕೊಂಡಾಗ ಸರ್ಕಾರ ಇದನ್ನ ತೀರಾ ಅಂದ್ರೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದೆ ಅಂತ ಒಂದು ಭಾವನೆ ಮೂಡುತ್ತಾ? ಯಾಕಂದ್ರೆ ಆಕ್ರೋಶ ಅಮಾಯಕರು ಕೊಲೆ ಆದಾಗ ಅಥವಾ ಜೀವ ಹೋದಾಗ ಇದ್ದೇ ಇರುತ್ತೆ ಅಂತ ಸಿಎಂ ಹೇಳ್ತಾರೆ. ಕಠಿಣ ಕ್ರಮ ಅಂತ ಹೇಳ್ತಿದ್ದಾರೆ. ಹಿಂದಿನ ಯಾವುದೇ ಸಾವಲ್ಲೂ ಕಠಿಣ ಕ್ರಮ ಆದಂಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಶ್ವಿನಿ ಅವರೇ ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು. ಅಂದ್ರೆ ಸರ್ಕಾರ ಜವಾಬ್ದಾರಿ ಏನು ಇಂಥ ಸೂಕ್ಷ್ಮ ಪರಿಸ್ಥಿತಿ ವಾತಾವರಣ ಕ್ರಿಯೇಟ್ ಆದಾಗ? ಈಗ ಒಂದು ಕೊಲೆ ಆಗುವುದು ಅಲ್ಲಿ ರಾಜ್ಯದ ಗೃಹ ಮಂತ್ರಿಗಳಿಗೆ ಮೊದಲೇ ಗೊತ್ತಾಗುವುದಿಲ್ಲ. ಓಕೆ, ಪೊಲೀಸ್ ಇಲಾಖೆಗೂ ತಿಳಿಬೇಕಂತ. ಆದ್ರೆ ಅದಕ್ಕಾಗಿನೇ ಇಲ್ಲಿ ಒಂದು ವ್ಯವಸ್ಥೆಯನ್ನು ಇದೆ ಅಲ್ವಾ, ಒಂದು ವ್ಯವಸ್ಥೆ, ಇಂಟೆಲಿಜೆನ್ಸಿ ಅನ್ನುವಂತ ಒಂದು ವ್ಯವಸ್ಥೆ ಇದೆ. ಯಾಕೆ ಇಂಟೆಲಿಜೆನ್ಸಿ ಫೈಲರ್ ಆಗ್ತಾ ಇದೆ? ಇಂಟೆಲಿಜೆನ್ಸಿ ಕೆಲಸ ಏನು ಅಂದ್ರೆ ಇಲ್ಲಿ ಒಂದು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಂಟೆಲಿಜೆನ್ಸಿ ಬೇಕಾದಂತ ವ್ಯವಸ್ಥೆ ಮಾಡಿಕೊಡ್ಲಾಗ್ತಾ ಇದೆ. ಯಾಕೆ ಇಂಟೆಲಿಜೆನ್ಸಿ ಫೈಲ್ ಆಗ್ತಾ ಇದೆ? ಪ್ರತಿಯೊಂದು ಕೊಲೆಗಳು ಆದಾಗಲೂ ಕೂಡ ಕೊಲೆ ಆದ ನಂತರ ಹೇಳಿಕೆಗಳು ಹೊರತು ಒಂದೇ ಒಂದು ಕೊಲೆಯನ್ನು ಭೇದಿಸುವಲ್ಲಿ ಇಂಟೆಲಿಜೆನ್ಸಿ ವಿಫಲ ಆಗ್ತಾ ಇದೆ. ಯಾಕೆ? ಹಾಗಾದ್ರೆ ಇಂಟೆಲಿಜೆನ್ಸಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಉಂಟಾ? ಹಾಗಾದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಗಮನ ಕೊಡ್ತಾ ಇಲ್ವಾ? ಸರ್ಕಾರಗಳು ಬೇಕಾದಾಗ ಸಂದರ್ಭಕ್ಕೆ ಬಂದು ಅವರಿಗೆ ಬೇಕಾದ ಹಾಗೆ ಹೇಳಿಕೆಯನ್ನು ಕೊಡ್ತಾ ಆ ಒಂದು ಘಟನೆ ಆದಾಗ ಅಲ್ಲಿ ಮೊಸಳೆ ಕಣ್ಣೀರು ಹಾಕುವಂತ ಒಂದು ಕೆಲಸವನ್ನು ಸರ್ಕಾರಗಳು ಮಾಡಿದೆ. ಖಂಡಿತವಾಗಿಯೂ ಕೂಡ ಈ ಕೊಲೆಯ ಮೊದಲು ಒಂದು ವಾರದ ಮೊದಲು ಮಸೂದ್ನ ಕೊಲೆಯಾದಾಗ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಕೂಡ ಮಾಧ್ಯಮದ ಮುಂದೆ ಬಂದಿಲ್ಲ, ಒಂದು ಮಾತು ಕೂಡ ಆಗ್ಲಿಲ್ಲ, ಸಾಂತ್ವನ ಕೂಡ ಹೇಳಲಿಲ್ಲ, ಒಂದು ಧೈರ್ಯ ಕೊಡ್ಲಿಲ್ಲ, ಅಪರಾಧಿಗಳನ್ನು ಬಂಧಿಸುವಂತ ಹೇಳಿಕೆ ಕೂಡ ಕೊಡ್ಲಿಲ್ಲ.
ಯಾಕೆ ಹೀಗಾಗ್ತಾ ಇದೆ? ರಾಜ್ಯದಲ್ಲಿ ಒಂದು ಧರ್ಮಾರಿತವಾದ ಸರ್ಕಾರ ಇದೆಯಾ ಅಥವಾ ಪಕ್ಷಾಧಾರಿತವಾದ ಸರ್ಕಾರ ಇದೆಯಾ ಅಥವಾ ಇಲ್ಲ ಜನರಿಗೆ ಬೇಕಾದ ಸರ್ಕಾರ ಇದೆಯಾ? ಜನರಿಗೋಸ್ಕರ ಇರುವಂತ ಸರ್ಕಾರ ಯಾಕೆ ತಾರತಮ್ಯ ನೀತಿಯನ್ನು ಬಳಸ್ತಾ ಇದೆ? ಜನರಲ್ಲಿ ಭಯ, ಜನರಿಗೆ ಏನು ಬೇಕಾದ್ರೂ ಮಾಡಬಹುದು, ಏನು ಮಾಡಿದ್ರು ಕೂಡ ಕೇಳುವವರಿಲ್ಲದಂತ ಒಂದು ಪರಿಸ್ಥಿತಿಗೆ ರಾಜ್ಯ ತಲುಪಿದೆಯಾ ಅಂತ ನಮ್ಮ ಆತಂಕ. ಈಗ ಸರ್ಕಾರಗಳು ಹೇಳಿಕೆ ಕೊಡಬಹುದು, ಆದ್ರೆ ನಮಗೆ ಇರುವ ಆತಂಕ ಎಲ್ಲೋ ಒಂದು ಕಡೆಯಲ್ಲಿ ಕಾನೂನು ಬೇಕಾದ ರೀತಿಯಲ್ಲಿ ಕಠಿಣವಾದ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ, ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಇವರು ವೈಫಲ್ಯವನ್ನು ಕಾಯ್ತಾರೆ, ಅಥವಾ ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅಥವಾ ವೋಟ್ ಬ್ಯಾಂಕ್ಗೆ ಬೇಕಾಗಿ ಯಾರನ್ನ ಬಲಿ ಕೊಡ್ತಾ ಇದ್ದಾರೆ. ಚುನಾವಣೆ ಹತ್ರ ಬರ್ತಾ ಉಂಟು, ಏನಾದ್ರೂ ಇದರಲ್ಲಿ ಗಿಮಿಕ್ ಮಾಡಿಕೊಂಡು ಯಾರದೋ ಕೊಲೆ ಮೇಲೆ ಸಾಮ್ರಾಜ್ಯ ಕಟ್ಟುವಂತ ಕೆಲಸ ಇಲ್ಲ ಸರ್ಕಾರಗಳು ಮಾಡ್ಲಿಕ್ಕೆ ಹೊರಟಿದೆಯಾ? ಜನಪ್ರತಿನಿಧಿಗಳು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ನನಗೆ ಸಂಶಯ ಬರ್ತಾ ಇದೆ. ನೋಡಿ, ಇಲ್ಲಿ ಕೊಲೆಯಾದವರು ಯಾರು ಕೂಡ ಮನುಷ್ಯರೇ, ಯಾವುದೇ ಜಾತಿ ಧರ್ಮ ಇಲ್ಲಿ ಅದೆಷ್ಟು ಕೊಲೆಗಳಾದವು ಕರ್ನಾಟಕದಲ್ಲಿ. ಯಾಕೆ ಈ ತನಕ ಒಂದೇ ಒಂದು ಕೊಲೆಗುವುದಕ್ಕಿಂತಲೂ ಮುಂಚೆ ಅದನ್ನು ಭೇದಿಸುವಲ್ಲಿ ಇಲ್ಲಿ ಸರ್ಕಾರ, ಇಲ್ಲಿ ಇಂಟೆಲಿಜೆನ್ಸ್ ವಿಫಲ ಆಗಿದೆ. ಆದ್ದರಿಂದ ಇಲ್ಲಿ ವೈಫಲ್ಯ ಎನ್ನುವುದು ನಮಗೆ ಎದ್ದು ಕಾಣ್ತಾ ಇದೆ. ಜನರಲ್ಲಿ ಆತಂಕ ಮನೆ, ಈಗ ಒಬ್ಬಂಟಿಗರಾಗಿ ಮನೆಯಿಂದ ಹೊರ ಹೋಗುವುದು, ಯಾರು ಯಾಕೆ ಕೊಲ್ತಾ ಇದ್ದಾರೆ ಅಂತ ಗೊತ್ತಾಗದಂತ ಒಂದು ಪರಿಸ್ಥಿತಿಗೆ ಇವತ್ತು ರಾಜ್ಯ ಬಂದು ತಲುಪಿದೆ ಅಂತ ಹೇಳ್ಬೋದು. ಫೈನ್. ಅಂದ್ರೆ ಗೃಹ ಸಚಿವರು ಮಾತು ಕೇಳಿದಾಗ ಒಂದು ಕೊಲೆ ಆಗಿತ್ತು, ಒಂದು ವಾರದ ಅಂತರದಲ್ಲಿ ಮತ್ತೊಂದು ಕೊಲೆ ಆಗಿದೆ ಅಂತ ಹೇಳಿದಾಗ ಅದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ನೀವ್ ಹೇಳ್ದಂಗೆ ಗೃಹ ಸಚಿವರಿಗೆ ಏನ್ ಎಲ್ಲ ಮಾಹಿತಿ ಇರಬೇಕು ಅಂತಲ್ಲ, ಬಟ್ ಅಲ್ಲಿನ ಲೋಕಲೈಟ್ ಅಂದ್ರೆ ಆ ಸ್ಥಳೀಯ ಪೊಲೀಸರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಅಂದ್ರೆ ಮಸೂದ್ ಕೊಲೆ ಆದ ನಂತರ ಒಂದು ಸೂಕ್ಷ್ಮ ಪರಿಸ್ಥಿತಿ ಅಲ್ಲಿತ್ತು, ಅದನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಪೊಲೀಸ್ ಇಲಾಖೆ ಫೇಲ್ಯೂರ್ ಅಂತ ಹೇಳ್ತೀರಾ ನೀವು? ಖಂಡಿತವಾಗಿ ಕೂಡ ಮಸೂದ್ ಕೊಲೆಯಾದಾಗ ಆ ಪರಿಸರದಲ್ಲೆಲ್ಲ ಒಂದು ರೀತಿಯ ಉದ್ವಿಗ್ನಂತ ವಾತಾವರಣ ಇತ್ತು. ಮೊದಲೇ ಗೊತ್ತಿರುತ್ತೆ, ಒಂದು ಕೊಲೆಯಾದ ನಂತರ ಅಲ್ಲಿ ಒಂದು ಪ್ರತಿಕಾರ, ಈ ಕೊಲೆ ಯಾಕಾಗಿದೆ ಅಂತ ಗೊತ್ತಿಲ್ಲ, ಇಲ್ಲೀಗ ತನಿಖೆಯಿಂದ ಅದು ಗೊತ್ತಾಗಬೇಕಷ್ಟೇ. ಯಾರು ಕೊಲೆ ಮಾಡಿದ್ದಾರೆ, ಯಾಕೆ ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಆದ್ರೂ ಕೂಡ ಬಹಳ ಸೂಕ್ಷ್ಮವಾಗಿ ಅದನ್ನಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಬೇಕಾದಂತಹ ಕಾನೂನು ವ್ಯವಸ್ಥೆಯನ್ನ, ಭದ್ರತೆಯನ್ನ ಮಾಡಬೇಕಾಗಿತ್ತು. ಪ್ರತ್ಯೇಕವಾಗಿ ಅಲ್ಲಿರುವಂತಹ ಕೆಲವೊಂದು ಮುಖಂಡರುಗಳಿಗೆ ಒಂದು ಭದ್ರತೆ ಇರುವಂತಹ ಕೆಲಸವನ್ನಾದ್ರೂ ಮಾಡಬೇಕಾಗಿತ್ತು ಸರ್ಕಾರ ಅಥವಾ ಕಾನೂನು ವ್ಯವಸ್ಥೆ. ಯಾಕೆ ಇದನ್ನು ಮಾಡಿ ಇಲ್ಲಿ ಇವರು ನಿರ್ಲಕ್ಷ್ಯ ಧೋರಣೆಯನ್ನು ಒಂದು ತಾಳಿದ್ದರಿಂದಾಗಿ ಒಂದು ಅಮಾಯಕ ಜೀವ ಇವತ್ತು ಬಲಿಯಾಯ್ತು. ಹೇಗೆ ಮಸೂದನ ಕೊಲೆಯಾದ ಅಮಾಯಕನ ಕೊಲೆ ಆಯ್ತು, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಬ್ಬ ಅಮಾಯಕನ ಕೊಲೆ ಆಯ್ತು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಕಾರಣ ಇವತ್ತು ಕೊಲೆಯಾದಂತಹ ಒಂದು ಫ್ಯಾಮಿಲಿ, ಅವರದ್ದು ಕುಟುಂಬದ ಕಣ್ಣೀರು ಖಂಡಿತವಾಗಿ ಕೂಡ ಅದನ್ನ ನಮಗೆ ಇಲ್ಲಿ ತುಂಬಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಕೂಡ ಯುವ ಸಮುದಾಯ ಇವತ್ತು ಇವರ ಈ ರಾಜಕೀಯ ಒಂದು ಚಪಲತೆಗೆ ಇವತ್ತು ಅವರ ಜೀವವನ್ನು ಇವತ್ತು ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಫೈನ್. ಥ್ಯಾಂಕ್ ಯು ಮೌಲಾನಾ ಶಾಹುಲ್ ಹಮೀದ್ ಅವರೇ, ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ನಿಮ್ಮ ಒಪಿನಿಯನ್ ಅನ್ನು ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರವೀಣ್ ಕೊಲೆಗೆ ಗೃಹ ಸಚಿವ ರಿಯಾಕ್ಷನ್, ಇದು ದುರದೃಷ್ಟಕರ ಸಂಗತಿ ಅಂತ ಹೇಳಿದ್ದಾರೆ. ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಇಂಥ ಘಟನೆ ಮರುಕಳಿಸ್ತಾ ಇದೆ. ಪೊಲೀಸರು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳುವುದಕ್ಕೆ ಗೃಹ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್, ಮುಖ್ಯವಾಗಿ ಈ ಒಂದು ಕೊಲೆಗೆ ಪ್ರಮುಖವಾದಂಥ ಕಾರಣ ಏನು, ಯಾವ ರೀತಿಯಾಗಿ ತನಿಖೆ ಆಗ್ತಿದೆ ಅಂತ ಸರ್, ಇದೊಂದು ದುರದೃಷ್ಟಕರ, ಭಾಳ ಹೇಯ ಕೃತ್ಯವನ್ನು ಮಾಡಿದ್ದಾರೆ ಕೊಲೆಗಡಕರು. ಒಬ್ಬ ಅಮಾಯಕ ಅತ್ಯಂತ ಒಳ್ಳೆಯ ಯುವಕನನ್ನು ತನ್ನ ಬಿಸ್ನೆಸ್ ಮುಗಿಸಿ ಹೋಗುವಾಗ ಕತ್ಲಲ್ಲಿ ಬಂದು ಬೈಕ್ನಲ್ಲಿ ಬಂದು ಅವನ್ನ ಕಡ್ದು ಹಾಕಿ ಕೊಲೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನನಗೆ ಗೊತ್ತಾದ ತಕ್ಷಣ ನಾವು ಎಲ್ಲ ಪೊಲೀಸರಿಗೆ ಜೊತೆಯಲ್ಲಿ ಮಾತಾಡಿ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಎಲ್ಲರನ್ನೂ ಕೂಡ ಅಲ್ಲಿ ಕಳಿಸಿದ್ದೇವೆ. ಮತ್ತು ಇವತ್ತು ADGP ಅವರು ಕೂಡ ಈಗಾಗಲೇ ಹೋಗಿ ಅಲ್ಲಿ ತಲುಪ್ತಾ ಇದ್ದಾರೆ. ಹಾಗಾಗಿ ಇದನ್ನು ಗಂಭೀರವಾಗಿ ತಗೊಂಡಿದ್ದೇವೆ. ಎಲ್ಲ ರೀತಿಯಿಂದನೂ ಇದನ್ನು ತಪಾಸಣೆ ಮಾಡಲಿಕ್ಕೆ ವಿಶೇಷವಾಗಿ ನಮ್ಮ ಅನೇಕ ಗುಂಪುಗಳಲ್ಲಿ ಇವತ್ತು ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಇದೇನು ಹತ್ಯೆ ಹೊಸದೇನಲ್ಲ ಸರ್, ಹಿಂದೆ ಹರ್ಷನ ಹತ್ಯೆ ಆಯಿತು, ಭಾಳ ಘಟನೆಗಳಾಗಿ ನೋಡಿದ್ದೀವಿ. ಇಂತಹ ಘಟನೆಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ ಅಂತ ಸರ್ ಮುಂದಿನ ದಿನಗಳಲ್ಲಿ? ಖಂಡಿತ ಸರ್, ಕರಾವಳಿಯಲ್ಲಿ ಬಹಳ ವರ್ಷದಿಂದ ಇಂಥದ್ದು ನಡೀತಾ ಇದೆ. ಯಾಕಂದರೆ ಇಲ್ಲಿ ಮಾಡಿದ್ರೆ ಬಾರ್ಡರ್ ಜಿಲ್ಲೆ, ಅದು ತಪ್ಪಿಸ್ಕೊಂಡು ಕೇರಳಕ್ಕೆ ಹೋಗ್ಬೋದು, ಕೇರಳದಲ್ಲಿ ಮಾಡಿದ್ರೆ ಇಲ್ಲಿಗೆ ಬರ್ಬೋದು. ಈ ರೀತಿ ಕೆಲವು ಶಕ್ತಿಗಳು ಇದನ್ನು ಈ ರೀತಿ ಕೃತ್ಯ ಮಾಡುವಂಥ ತಾಣವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಪೊಲೀಸರು ಬಹಳ ನಿಗಾ ವಹಿಸಿದ್ದಾರೆ. ಆದರೆ ಒಮ್ಮೊಮ್ಮೆ ಪೊಲೀಸರ ನಿಗಾ ಮೀರಿ ಇಂಥ ಕೃತ್ಯಗಳು ನಡೀತದೆ. ಅಮಾಯಕರ
ಸಾವು ನೋವಿಗೆ ಕಾರಣ ಆಗ್ತದೆ. ರಕ್ತಪಾತ ಮಾಡುವಂಥ, ಕೊಲೆ ಮಾಡುವಂಥ ಈ ರೀತಿ ನೀಚ ಕೃತ್ಯದ ಕೆಲವು ಸಂಘಟನೆಗಳು ಯಾವುವು ಇದ್ದಾವೆ, ಈ ತನಿಖೆಯ ನಂತರ ಅವುಗಳು ಬೆಲೆ ತೆತ್ತುವಂಥ ಕೆಲಸ ಆಗ್ತದೆ. ಖಂಡಿತವಾಗೂ ಪ್ರಾಮಾಣಿಕವಾಗಿ ನಮ್ಮ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಅಲ್ಲಿಯ ಮಹಾಜನತೆಗೆ ನನ್ನ ವಿನಂತಿ, ತಮ್ಮ ಚಾನಲ್ ಮೂಲಕ ದಯವಿಟ್ಟು ಸಹಜವಾಗಿ ಉದ್ವಿಗ್ನತೆ ಆಗ್ತದೆ, ಹತಾಶೆ ಆಗ್ತದೆ, ನೋವು ಆಗ್ತದೆ. ಇಂಥ ಯುವಕನು ಈ ರೀತಿ ಕಗ್ಗೊಲೆ ಆದಾಗ ಕೇವಲ ಅವ್ರ ಮನೆಯವರಿಗೆ ಮಾತ್ರ ಅಲ್ಲ, ಸಮಾಜಕ್ಕೆ ಆಗ್ತದೆ, ಸಮುದಾಯಕ್ಕೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ತಾಳ್ಮೆ ವಹಿಸೋಣ. ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೊಲೆಗಾರರನ್ನು ಖಂಡಿತವಾಗೂ ಬಿಡೋದಿಲ್ಲ, ಬೆನ್ನತ್ತಿ ಹಿಡಿತಾರೆ. ಈ ನಿಟ್ಟಿನಲ್ಲಿ ಪೊಲೀಸರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ. ಕಠಿಣ ಅನ್ನೋದು ಕೇವಲ ಬರೀ ಕಾಮಿಡಿ ಆಯ್ತಂತ, ಯಾಕಂದ್ರೆ ಸರ್ ನಿಮ್ಮದೇ ಆದಂಥ ಕಾರ್ಯಕರ್ತರು ಪ್ರಶ್ನೆಯನ್ನು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಂದರೆ ಇನ್ನೆಷ್ಟು ಬಲಿಬೇಕು ಸರ್ಕಾರಕ್ಕೆ, ನಮ್ಮದೇ ಆದಂಥ ಸರ್ಕಾರಕ್ಕೆ ನಮಗೆ ರಕ್ಷಣೆ ಇಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಪ್ರತಿಯೊಂದು ಘಟನೆ ನಡೆದಾಗಲೂ ಕೂಡ ಯಾವ ರೀತಿ ಈ ಸರ್ಕಾರ ನಡ್ಕೊಳ್ಳುತ್ತೆ, ಯಾವ ರೀತಿ ಕಾರ್ಯಾಚರಣೆ ಮಾಡ್ತದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದನ್ನು ಕ್ಯಾಶುವಲ್ ಆಗಿ ತೊಗೊಳ್ತಿತ್ತು, ನಾವು ಹಂಗೆ ತೊಗೊಳೋದಿಲ್ಲ. ಒಂದೊಂದು ಘಟನೆಯನ್ನು ಕೂಡ ಈ ಶಿವಮೊಗ್ಗದ ಘಟನೆ ಆಯಿತು, ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯ ಇಲ್ಲದಿದ್ರೂ ಕೂಡ 48 ಅವರ್ಸ್ನಲ್ಲಿ ಅವ್ರನ್ನ ಬಂಧನ ಮಾಡುವಂಥ ಕೆಲಸ ಆಯಿತು. ಬೆಂಗಳೂರಿನಲ್ಲಿ ಚಂದ್ರು ಹತ್ಯೆ ಆಯಿತು, ಕೇವಲ ಒಂದು 10-12 ಗಂಟೆಯಲ್ಲಿ ಆ ಚಂದ್ರು ಹತ್ಯೆ ಹಂತಕರನ್ನ ಹಿಡಿದು ಅವ್ರನ್ನ ಎಡೆಮುರಿ ಕಟ್ಟಿ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ರು. ಹೀಗೆ ನಾವು ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಆಕಸ್ಮಿಕವಾಗಿ ಸಡನ್ ಆಗುವಂಥ ಇಂಥ ಘಟನೆಗಳನ್ನು ತಪ್ಪಿಸುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ ಪೊಲೀಸರಿಗೆ. ಆದರೆ ಆದಾಗ ನಾವು ಇದನ್ನು ಗಂಭೀರವಾಗಿ ತೊಗೊಳ್ತೀವಿ, ಒಂದು ಮೆಸೇಜನ್ನು ಕಳಿಸ್ತೀವಿ, ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ, ಖಂಡಿತವಾಗೂ ಇದನ್ನು ನಗಣ್ಯ ಮಾಡೋದಿಲ್ಲ. ನಮ್ಮ ಸರ್ಕಾರ ಅತ್ಯಂತ ಗಂಭೀರವಾಗಿ ಕಾರ್ಯಾಚರಿಸುತ್ತೆ. ಏನಾಗ್ತದೆ, ಅನೇಕರಿಗೆ ಹತಾಶೆ ಆಗ್ತದೆ, ಏನಪ್ಪ ನಮ್ಮ ಸರ್ಕಾರ ಇದ್ದಾಗಲೂ ಹಿಂದೂ ಯುವಕರ ಹತ್ಯೆ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಇದಕ್ಕೆ ಪ್ರಿಯರಾಗಿ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಖಂಡಿತವಾಗೂ ಈ ಹತಾಶೆ ಬೇಡ, ನಮ್ಮ ಸರ್ಕಾರ ಬದ್ಧತೆಯಿಂದ ಕಾರ್ಯಾಚರಿಸುತ್ತೆ. ಪ್ರವೀಣನ ಕೊಲೆ ವ್ಯರ್ಥ ಆಗದಿದ್ದ ರೀತಿಯಲ್ಲಿ ನಮ್ಮ ಸರ್ಕಾರ ನೋಡುತ್ತೆ. ಖಂಡಿತವಾಗೂ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಕೊನೆ ಪ್ರಶ್ನೆ ಸರ್, ಅಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅಂತ ಸರ್? ನೋಡಿ, ಏನು ಮಾಡಲಿಕ್ಕೆ ಹೋಗಿ ಇನ್ನೇನು ಆಗಬಾರ್ದು. ನಾವು ಒಂದು ಕಾನೂನು ಕೈಗೆತ್ಕೊಂಡು ಅವರು ಮರ್ಡರ್ ಮಾಡಿದ್ದಾರೆ, ನಾವು ಇನ್ನೊಂದು ಕಾನೂನು ಕೈಗೆತ್ಕೊಳ್ಳುವಂಥ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ಖಂಡಿತವಾಗೂ ಪೊಲೀಸರ ಜೊತೆಗೆ ಸಹಕಾರ ನೀಡಿ, ಸರ್ಕಾರ ನಿಮ್ಮ ಜೊತೆಗಿದೆ. ಯಾವುದೇ ಅಹಿತಕರ ಘಟನೆಗಳಾಗಲಿಕ್ಕೆ ಅವಕಾಶ ಕೊಡಬಾರ್ದು. ಕಾನೂನನ್ನು ನಾವು ಯಾರು ಕೈಗೆತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪೊಲೀಸರಿಗೆ ಕಾರ್ಯಾಚರಣೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಮಹಾಜನತೆಗೆ ವಿನಂತಿ ಮಾಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಮಂಗಳೂರು ಪೊಲೀಸರು ಹೊಂದಿದ್ದಾರೆ. ಅವ್ರ ಜೊತೆಗೆ ಖಂಡಿತವಾಗಿ ಅವರು ಮನವೊಲಿಸಿ ಇವನ್ನೆಲ್ಲವನ್ನೂ ಕೂಡ ನಿಲ್ಲಿಸಿ ಅವರಿಗೆ ಒಂದು ತೃಪ್ತಿ ಕೊಡುವಂಥ ರೀತಿಯಲ್ಲಿ ಅಪರಾಧಿಗಳನ್ನು ಬಂಧಿಸುವಂಥ ಎಲ್ಲ ಕೆಲಸ ಆಗ್ತದೆ. ಇದಿಷ್ಟು ಅರಗ ಜ್ಞಾನೇಂದ್ರ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣ ಜಿ ಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ.